2025ನೇ ವರ್ಷ ಕೊನೆಗೊಳ್ಳಲಿದೆ. ಇಯರ್ ಎಂಡ್ ಎಂಬ ಹೆಸರಿನಲ್ಲಿ ಮಾದಕತೆ, ಭೋಗ, ಚಿಕನ್ ಮತ್ತು ಮದ್ಯದ ಪಾರ್ಟಿಗಳು, ಅನಪೇಕ್ಷಿತ ಮತ್ತು ಕಾನೂನುಬಾಹಿರ ಕೃತ್ಯಗಳು ಯುವ ಪೀಳಿಗೆಯನ್ನು ತಪ್ಪು ದಿಕ್ಕಿನಲ್ಲಿ ಕರೆದೊಯ್ಯುತ್ತಿರುವಂತೆ ಕಾಣುತ್ತದೆ. ಆದರೆ ಇದು ಧನುರ್ಮಾಸದ ಸಮಯ. ಈ ಬಾರಿ ಡಿಸೆಂಬರ್ 16ರಿಂದ ಜನವರಿ 14ರವರೆಗೆ ಇರುತ್ತದೆ. ಈ ಅವಧಿಯಲ್ಲಿ ಇಂತಹ ಅಪವಿತ್ರ ಆಚರಣೆಗಳು ಮಾತ್ರವಲ್ಲದೆ ವಿವಾಹಾದಿ ಫಲಪ್ರದ ಕಾರ್ಯಗಳನ್ನು ಸಹ ನಿಷೇಧಿಸಲಾಗಿದೆ. ಹೀಗಾಗಿ ಈ ಅರ್ಥಹೀನ ಪಾಶ್ಚಾತ್ಯ ಅನುಕರಣೆಯನ್ನು ತಪ್ಪಿಸಲು ನಮ್ಮ ಪೂಜ್ಯ ಸಂತ ಶ್ರೀ ಆಶಾರಾಮ್ಜಿ ಬಾಪೂಜಿಯವರು ಸಮಾಜಕ್ಕೆ ಸರಿಯಾದ ದಿಕ್ಕನ್ನು ತೋರಿಸುತ್ತಾ ಒಂದು ಸುಂದರ ಪರ್ಯಾಯವನ್ನು ಪರಿಚಯಿಸಿದರು. ಡಿಸೆಂಬರ್ 25ರಂದು ತುಳಸಿ ಪೂಜೆಯ ದಿನ ಮತ್ತು ಡಿಸೆಂಬರ್ 25ರಿಂದ 31ರವರೆಗೆ ವಿಶ್ವಗುರು ಭಾರತ ಸಪ್ತಾಹ. ಈಗ ಪ್ಲಾಸ್ಟಿಕ್ ಮರವನ್ನು ಪೂಜಿಸುವುದು, ನಿಷ್ಪ್ರಯೋಜಕ ಸೆಲೆಬ್ರೇಷನ್ಸ್ ಮಾಡುವುದರಿಂದ ಸಮಯ, ಶಕ್ತಿ, ನೈತಿಕತೆ ಮತ್ತು ಸಾತ್ವಿಕತೆಯನ್ನು ವ್ಯರ್ಥ ಮಾಡುತ್ತಿದೆಯೋ ಅಥವಾ ಯಾವ ಲಾಭವಾಗುತ್ತಿದೆಯೋ ಎಂಬುದನ್ನು ಬುದ್ಧಿವಂತಿಕೆ ಇರುವವರಿಗೆ ಅರ್ಥವಾಗುವ ವಿಷಯ. ಆದರೆ ತುಳಸಿ ಮಾತೆ, ತುಳಸಿಯ ಎಲೆ, ಬೀಜ, ಬೇರು, ತುಳಸಿ ಗಿಡದ ಮಣ್ಣು ಮತ್ತು ಅದರ ಒಣಗಿದ ಕಟ್ಟಿಗೆಯ ತುಂಡುಗಳವರೆಗೆ ಪ್ರತಿಯೊಂದು ಅಸಂಖ್ಯಾತ ಲಾಭಗಳನ್ನು ನೀಡುತ್ತವೆ. ಇದರ ಉಪಸ್ಥಿತಿಯು ಸುತ್ತಮುತ್ತಲಿನ ವಾತಾವರಣದಲ್ಲಿ ಒಂದು ರೀತಿಯ ಸಾತ್ವಿಕತೆ ಮತ್ತು ಪಾಸಿಟಿವ್ ಎನರ್ಜಿಯನ್ನು ಸೃಷ್ಟಿಸುತ್ತದೆ. ಧನುರ್ಮಾಸದ ಪವಿತ್ರ ದಿನಗಳಲ್ಲಿ ನಾವು ಈ ತುಳಸಿ ಮಾತೆಯನ್ನು ಪೂಜಿಸಿದರೆ ಅದು ಯುವಕರನ್ನು ವಿನಾಶದ ಬದಲು ಅವರ ನಿಜವಾದ ಯೋಗಕ್ಷೇಮದತ್ತ ಕೊಂಡೊಯ್ಯುತ್ತದೆ. ಅಂದಹಾಗೆ ಧನುರ್ಮಾಸದ ಸಮಯದಲ್ಲಿ ಭಗವತ್ ಪ್ರೀತ್ಯರ್ಥವಾಗಿ ಮಾಡುವ ಕಾರ್ಯಗಳು ಅತ್ಯಂತ ಪುಣ್ಯ, ಮಂಗಳಕರ ಮತ್ತು ಸಂತೋಷವನ್ನು ನೀಡುತ್ತದೆ. ಆದ್ದರಿಂದ ಇದನ್ನು ನೆನಪಿನಲ್ಲಿಡಿ. ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನಗಳಿಂದ ತುಳಸಿಯ ಬಗ್ಗೆ ವಿವರವಾಗಿ ತಿಳಿದುಕೊಂಡಾಗ ನೀವು ಊಹಿಸಲು ಸಾಧ್ಯವಾಗದಷ್ಟು ಅದ್ಭುತ ಪ್ರಯೋಜನಗಳಿವೆ. ಡೀಟೇಲ್ ಆಗಿ ತಿಳಿದುಕೊಳ್ಳಲು ತುಳಸಿ ರಹಸ್ಯ ಪುಸ್ತಕವನ್ನು ಓದಿ ಮತ್ತು ತುಳಸಿ ಮಹಿಮೆಯ ವಿಡಿಯೋವನ್ನು ವೀಕ್ಷಿಸಿ. ಎರಡಕ್ಕೂ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಕಾಣಬಹುದು. ಈ ವಿಡಿಯೋವನ್ನು ಭಾರತದ ಪ್ರತಿಯೊಬ್ಬ ಯುವಕರೊಂದಿಗೆ ಹಂಚಿಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳ ಕುರಿತು ಅವಶ್ಯವಾಗಿ ಕಮೆಂಟ್ ಮಾಡಿ.